ಡಿಯರ್ ಬಾಯ್ಸ್, ಪ್ಲೀಸ್ ಹುಷಾರಾಗಿರಿ. ಯಾಕಂದ್ರೆ ಈ ಕೇರಳ ತಮಿಳುನಾಡು ಕಡೆ ಅಲ್ಲಿರುವಂತಹ ಒಂದಿಷ್ಟು ಹುಡುಗಿಯರುಗಳಿಗೆ ಒಂದು ಹೊಸ ಟ್ರೆಂಡ್ ಶುರು ಆಗಿದೆ. ರ್ಯಾಂಡಮ್ ಆಗಿ ಯಾವುದೋ ಒಂದು ಪರಿಚಯ ಇಲ್ಲದಿರುವಂತಹ ವ್ಯಕ್ತಿಗಳ ಹಿಂದೆ ಹೋಗಿ ನಿಂತ್ಕೊಳ್ಳೋದು, ಅವ್ರ ಪಕ್ಕ ಕುತ್ಕೊಳ್ಳೋದು. ಸೊ ಅವ್ರೇನಾದ್ರೂ ಮಿಸ್ಬಿಹೇವ್ ಮಾಡ್ತಿದಾರಾ, ಅವ್ರೇನಾದ್ರೂ ನಮಗೆ ಒಂದು ರೀತಿ ಟಚ್ ಮಾಡ್ತೀರಾ ಇಲ್ವಾ ಅನ್ನುವಂತಹ ಒಂದು ವಿಷಯನ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರ್ಗಳಲ್ಲಿ ಅಪ್ಲೋಡ್ ಮಾಡಿ ರೀಚ್ಗೋಸ್ಕರ ಈ ಕೆಲಸಗಳನ್ನ ಅಲ್ಲಿರುವಂತಹ ಒಂದಿಷ್ಟು ಹುಡುಗಿಯರುಗಳು ಮಾಡ್ತಾ ಇದ್ರು. ಸೊ ಅದೇ ರೀತಿ ಈ ಕೇರಳದ ಕೋಳಿಕೋಡ್ನಲ್ಲಿ ಸಿಂಜಿತ್ ಅನ್ನುವಂತಹ ಒಂದು ಹುಡುಗಿ ಪಾಪ ರ್ಯಾಂಡಮ್ ಆಗಿ ಬಸ್ಸಲ್ಲಿ ಹೋಗ್ಬಿಟ್ಟು ದೀಪಕ್ ಅನ್ನುವಂತಹ ಒಂದು ವ್ಯಕ್ತಿಯ ಜೊತೆ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಅವ್ರೇನಾದ್ರು ನಮಗೆ ಮಿಸ್ಬಿಹೇವ್ ಮಾಡ್ತೀರಾ ಅಥವಾ ನಮ್ಗೆ ಏನಾದ್ರು ಒಂದು ರೀತಿ ಟಚ್ ಮಾಡ್ತೀರಾ ಇಲ್ವಾ ಅನ್ನುವಂಥ ಒಂದು ವಿಷಯನ ಟೆಸ್ಟ್ ಮಾಡಕ್ಕೆ ಹೋಗ್ತಾಳೆ. ಸೊ ಇಲ್ಲಿ ನೀವು ಆ ವಿಡಿಯೋನ ನೋಡ್ತಿರ್ಬೋದು. ಪಾಪ ದೀಪಕ್ ಅನ್ನುವಂತಹ ವ್ಯಕ್ತಿ ಅವಳ ಪಕ್ಕದಲ್ಲಿ ಕೂಡ ನಿಂತಿರಲ್ಲ, ಅಷ್ಟು ದೂರದಲ್ಲಿ ಇರ್ತಾರೆ. ಬಟ್ ಈ ಸಿಂಜಿತ್ ಅನ್ನುವಂತಹ ಹುಡುಗಿ ವಾಂಟೆಡ್ ಆಗಿ ಅವ್ರ ಹಿಂದೆ ಹೋಗಿ ನಿಂತ್ಕೊಳ್ಳೋದು, ಅವ್ರಿಗೆ ಟಚ್ ಮಾಡೋದು, ಅವ್ರು ಏನಾದ್ರು ರಿಯಾಕ್ಟ್ ಮಾಡ್ತೀರಾ ಇಲ್ವಾ ಅನ್ನೋಂಥ ವಿಷಯನ ಕೂಡ ಕ್ಯಾಪ್ಚರ್ ಮಾಡ್ತಾ ಇರ್ತಾಳೆ. ಪಾಪ ದೀಪಕ್ ಅನ್ನುವಂತಹ ವ್ಯಕ್ತಿ ಏನು ಗೊತ್ತಿಲ್ಲದೆ ಅವನ ಪಾಡಿಗೆ ಇಳಿದು ಹೋಗುವಂತಹ ಬರದಲ್ಲಿ ಆ ಬ್ಯಾಗ್ನ ಹಿಂಗೆ ತಗೊಳಕ್ ಹೋಗ್ತಾನೆ. ಆ ಟೈಮಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಟಚ್ ಆಗ್ಬಿಡುತ್ತೆ. ಆ ಮುಖದಲ್ಲಿ ಎಕ್ಸ್ಪ್ರೆಷನ್ ಹೇಳ್ಬೋದು, ಒಳ್ಳೆ ಕಂಟೆಂಟ್ ಸಿಕ್ತು, ಇವತ್ತು ಆ ವಿಡಿಯೋನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ಬಿಡೋಣ ಅನ್ನುವಂತಹ ಒಂದು ಎಕ್ಸ್ಪ್ರೆಷನ್ ಅವಳ ಮುಖದಲ್ಲಿ ಕಾಣ್ತಾ ಇರುತ್ತೆ. ಸೊ ಅದೇ ರೀತಿ ಆ ಹುಡುಗಿ ಆ ವಿಡಿಯೋನ ಅವತ್ತು ಸಂಜೆನೆ ಇನ್ಸ್ಟಾಗ್ರಾಮು, ಟ್ವಿಟರ್, ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತಾಳೆ. ತುಂಬಾನೇ ಎಲ್ಲ ಕಡೆ ರೀಚ್ ಆಗುತ್ತೆ. ತುಂಬಾನೇ ಹೇಟ್ ಕಮೆಂಟ್ಸ್ ಕೂಡ ಆ ವ್ಯಕ್ತಿಗೆ ಬರ್ತಾ ಹೋಗುತ್ತೆ. ಅವಳು ಕೂಡ 2 ಮಿಲಿಯನ್ ವ್ಯೂಸ್ ನ ಪಡ್ಕೊಂಡು ಒಂದಿಷ್ಟು ಫಾಲೋವರ್ಸ್ ಗಳನ್ನ ಕೂಡ ಅವಳು ಗೇನ್ ಮಾಡ್ಕೊಂತಾಳೆ. ಸೊ ಇದರ ಮಧ್ಯೆ ಏನೂ ತಪ್ಪು ಮಾಡದಿರುವಂತಹ ದೀಪಕ್ ಅನ್ನುವಂತಹ ವ್ಯಕ್ತಿ ಅವಮಾನ ತಡ್ಕೊಳಕ್ಕಾಗದೆ ಸೂಸೈಡ್ ಮಾಡ್ಕೊಂಡು ಸತ್ತ. ಇಲ್ಲಿ ಆ ಸಿಂಜಿತ ಅನ್ನುವಂತಹ ಹುಡುಗಿ 2 ಮಿಲಿಯನ್ ವ್ಯೂಸ್ ಏನೋ ಬಂತು, ಬಟ್ ಆ ದೀಪಕ್ ಅವರ ಫ್ಯಾಮಿಲಿಗೆ ಗಾಯ್ಸ್ ನಾನು ಹೇಳೋದೇನಪ್ಪ ಅಂದ್ರೆ ಪಾಪ ಇತ್ತೀಚಿನ ದಿನಗಳಲ್ಲಿ ಮಾತ್ರ ಎಲ್ಲ ಹುಡುಗಿಯರು, ಹೆಣ್ಮಕ್ಳು ಕೂಡ ತಮಗೆ ಆದಂತಹ ಅನ್ಯಾಯನ ಸೋಷಿಯಲ್ ಮೀಡಿಯಾದಲ್ಲಿ ಧೈರ್ಯವಾಗಿ ಹೇಳ್ತಾ ಬರ್ತಿದ್ದಾರೆ. ಸೊ ಇದರ ಮಧ್ಯೆ ಇಂಥ ಒಂದು ಕ್ರಿಮಿ ಕೀಟಗಳಿಂದ ಆ ಒಂದು ಧೈರ್ಯಕ್ಕೂ ಕೂಡ ಕುತ್ತು ತರುವಂತಹ ವಿಷಯನ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಕೆಲವು ಹುಡುಗಿಯರುಗಳು ಮಾಡ್ತಾ ಇದ್ದಾರೆ. ಒಂದ್ ಮಾತ್ರ ಸತ್ಯ, ಹೆಣ್ಮಕ್ಳಿಗೆ ಏನಾದ್ರು ಒಂದು ಪ್ರಾಬ್ಲಮ್ ಅಂದ್ರೆ ಹೆಣ್ಮಕ್ಳು ಬಂದು ನಿಲ್ತಾರೆ ಇಲ್ಲೋ ಗೊತ್ತಿಲ್ಲ, ಮೊದಲನೇದಾಗಿ ಗಂಡ್ಮಕ್ಳೇ ಓಡ್ ಬಂದು ನಿಲ್ಲೋದು. ಅದೇ ಗಂಡ್ಮಕ್ಳಿಗೆ ಏನಾದ್ರು ಒಂದು ಪ್ರಾಬ್ಲಮ್ ಆದ್ರೆ ಯಾರು ಬಂದು ನಿಲ್ತಾರೆ? ಮದುವೆ ನಿಕ್ಕಂಗ ಇಲ್ಲ, ಹಿಂದೆ ಮುತ್ತಿಲ್ಲ.